ಕೈ ಮುಗಿದು ನಿಂತಿರುವ ಪ್ರಜ್ವಲ್ಲ ರೇವಣ್ಣ ಕಟಕಟೆಯಲ್ಲಿ. ಎಸ್, ಪ್ರಜ್ವಲ್ಲ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆ. ಎಸ್, ಇದು ಅಂತಿಮ ತೀರ್ಪು. ಆ ತೀರ್ಪಿನಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ. ರೇಪ್ ಕೇಸ್ನಲ್ಲಿ ಅಪರಾಧಿಯಾಗಿರುವ ಪ್ರಜ್ವಲ್ಲ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆ. ಮಾಡಿರುವ ಪಾಪ ಕೃತ್ಯ. ಮಾಜಿ ಸಂಸದನ ರಾಜಕೀಯ ಜೀವನ ಇನ್ನು ಖತಮ್, ಫಿನಿಶ್. ದೇವೇಗೌಡರ ಕುಟುಂಬಕ್ಕೆ ಬರ ಸಿಡಿಲಿನ ಶಾಕ್. ಇದು ಮರ್ಮಾಘಾತ. ಪ್ರಜ್ವಲ್ಲ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅತ್ಯಂತ ಕಠಿಣ ಶಿಕ್ಷೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ. ಇದು ಐತಿಹಾಸಿಕ ತೀರ್ಪು ಅಂತ ಕರೆಸಿಕೊಳ್ಳುತ್ತೆ. ರೇಪ್ ಕೇಸ್ನಲ್ಲಿ ಅಪರಾಧಿಯಾಗಿರ್ತಕ್ಕಂತಹ ಪ್ರಜ್ವಲ್ಲ ರೇವಣ್ಣ ಮಾಜಿ ಸಂಸದರಾಗಿದ್ದರು. ರಾಜಕೀಯ ಜೀವನ ಇನ್ನು ಖತಮ್. ಹಾಸನದ, ಅದರಲ್ಲೂ ಹೊಳೆನರಸೀಪುರದ ಜೆಡಿಎಸ್ ಸಾಮ್ರಾಜ್ಯಕ್ಕೆ ಇದು ಒಂದು ತರಹದ ಸಿಡಿಲಬ್ಬರದ ತೀರ್ಪು. ದೇವೇಗೌಡರ ಕುಟುಂಬಕ್ಕೆ ಭಾರಿ ಮುಜುಗರ. ಪ್ರಜ್ವಲ್ಲ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆ. ನಾವು ಹೇಳ್ತಾ ಇದ್ವಿ, ಈ ಪ್ರಕರಣದಲ್ಲಿ 10 ವರ್ಷ ಶಿಕ್ಷೆ ಅನ್ನೋದು ಕನಿಷ್ಠ ಶಿಕ್ಷೆ. ಎಸ್, ಇದು ರೇಪ್ ಕೇಸ್ನಲ್ಲಿ ಅಪರಾಧಿಯಾಗಿರ್ತಕ್ಕಂತಹ ಪ್ರಜ್ವಲ್ಲ ರೇವಣ್ಣರ ಅಂತಿಮ ತೀರ್ಪು ಪ್ರಕಟಗೊಂಡಿದೆ. ಮಾಜಿ ಸಂಸದ ಪ್ರಜ್ವಲ್ಲ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆಯ ತೀರ್ಪು ಪ್ರಕಟವಾಗಿದೆ. ಜೀವ ಹೋಗುವವರೆಗೂ ಕಾರಾಗೃಹದ 4 ಗೋಡೆಯ ಮಧ್ಯದಲ್ಲೇ ಬದುಕಬೇಕು. ಪ್ರಜ್ವಲ್ಲ ರೇವಣ್ಣರ ಕಣ್ಣ ಮುಂದೆ ಈಗ ಏನೇನು ಕಾಣುತ್ತಿಲ್ಲ, ಎಲ್ಲವೂ ಬ್ಲರ್. ಕಾರಣ ಬರ ಸಿಡಿಲಿನಂತಹ ಐತಿಹಾಸಿಕ ತೀರ್ಪನ್ನ ಕೇಳಿಸಿಕೊಳ್ಳೋದಕ್ಕೆ ಪ್ರಜ್ವಲ್ಲ ರೇವಣ್ಣರ ಕರ್ಣ ಬುಡಗಳು ತಯಾರಿಲ್ಲ. ಮಾಡಿರುವ ಪಾಪ ಕೃತ್ಯಕ್ಕೆ ಪಶ್ಚಾತ್ತಾಪ ಆಗಬೇಕಲ್ಲ. ಭಾರತ್ ಕಾ ಕಾನೂನ್ ಕಿ ಹಾತ್ ಲಂಬಾ ಹೈ. ಭಾರತದ ಕಾನೂನಿನ ಕೈಗಳು ಅತ್ಯಂತ ವಿಶಾಲ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಪ್ರಜ್ವಲ್ಲ ರೇವಣ್ಣರಿಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಇದು ಕರ್ನಾಟಕ ಘನ ಪೀಠದ ಜೊತೆಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ದಂಡ. ಎಸ್, ಇದು ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ದಂಡವನ್ನ ವಿಧಿಸಿದೆ ಘನ ನ್ಯಾಯಾಲಯ. ರೇಪ್ ಕೇಸ್ನಲ್ಲಿ ಅಪರಾಧಿಯಾಗಿರ್ತಕ್ಕಂತಹ ಪ್ರಜ್ವಲ್ಲ ರೇವಣ್ಣ ಅವರ ವಿರುದ್ಧ ಒಟ್ಟು 4 ಪ್ರಕರಣಗಳು ದಾಖಲಾಗಿತ್ತು. ಇದು ಒಂದು ಪ್ರಕರಣದ ತೀರ್ಪಷ್ಟೇ ಜೀವಾವಧಿ. ಇನ್ನುಳಿದ 3 ಪ್ರಕರಣದ ತೀರ್ಪುಗಳು ಬರೋದು ಬಾಕಿ ಇದೆ. ಈ ಒಂದು ಪ್ರಕರಣದಲ್ಲೇ ಜೀವಾವಧಿ ಎನ್ನುವುದಾದರೆ ಉಳಿದ ಪ್ರಕರಣಗಳ ಕಥೆ ಏನು? ದೇವೇಗೌಡರ ಇತಿಹಾಸದಲ್ಲಿ ಕಂಡು ಕೇಳರಿಯದ ತೀರ್ಪಿದು. ದೇವೇಗೌಡರ ಸಾಮ್ರಾಜ್ಯಕ್ಕೆ ಬೆಂಕಿ ಬಿದ್ದ ತೀರ್ಪಿದು. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ. ತನ್ನ ತಂದೆ ಮಾಡದ ತಪ್ಪು, ತನ್ನ ತಾತ ಮಾಡದ ತಪ್ಪು, ತನ್ನ ತಾಯಿ ಮಾಡದ ತಪ್ಪು, ರಾಜಕೀಯ ಒಂದರಲ್ಲಿ ಅತ್ಯಂತ ದೊಡ್ಡ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದ ಬಿಜೆಪಿ ಸರ್ಕಾರದ ಕೇಂದ್ರ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗೋದೊಂದು ಬಾಕಿ ಇತ್ತು. ಈ ವರ್ಷ ಅದು ಕೂಡ ಆಗ್ತಿತ್ತೇನು. ಎಸ್, ಇದು ಪ್ರಜ್ವಲ್ಲ ರೇವಣ್ಣರಿಗೆ ಜೀವಾವಧಿಯ ಶಿಕ್ಷೆಯ ಜೊತೆಗೆ 5 ಲಕ್ಷ ದಂಡ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಘನ ನ್ಯಾಯಾಲಯ. ಐಪಿಸಿ ಸೆಕ್ಷನ್ 376(2) ಅಡಿ ಜೀವಾವಧಿ ಶಿಕ್ಷೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಪ್ರಬಲವಾದ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಅತ್ಯಾಚಾರ ಆಗಿದೆ. ಹಾಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಇದು ಸಮಾಜಕ್ಕೊಂದು ಉತ್ತಮ ಸಂದೇಶ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಘನ ನ್ಯಾಯಾಲಯ. ಐಪಿಸಿ ಸೆಕ್ಷನ್ 376(2) ಅಡಿ ಜೀವಾವಧಿ ಶಿಕ್ಷೆ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ 5 ಲಕ್ಷ ದಂಡವನ್ನು ಕೂಡ ವಿಧಿಸಲಾಗಿದೆ. ಪ್ರಬಲವಾದ ಸ್ಥಾನದಲ್ಲಿದ್ದುಕೊಂಡು ಅತ್ಯಂತ ಕೆಳಮಟ್ಟದ ಕೆಲಸ ಮಾಡುವಂತಹ ಇನ್ನುಳಿದ ರಾಜಕಾರಣಿಗಳಿಗೂ ಕೂಡ ಇದು ಪಾಠ ಆಗಬೇಕು. ನಾನು ಮಾಜಿ ಪ್ರಧಾನಿಯ ಮೊಮ್ಮಗ, ನಾನು ಮಾಜಿ ಮುಖ್ಯಮಂತ್ರಿಯ ಅಣ್ಣನ ಮಗ. ಎಸ್, ಐಪಿಸಿ ಸೆಕ್ಷನ್ 376(2) ಅಡಿ ಶಿಕ್ಷೆ ನ್ಯಾಯಾಧೀಶರು ವಿಧಿಸಿದ್ದಾರೆ. ಪದೇ ನಿರಂತರ ಅತ್ಯಾಚಾರ ಮಾಡಿದ್ದಾನೆ ಪ್ರಭಾವಿ ವ್ಯಕ್ತಿ. ಘೋರ ಅಪರಾಧಕ್ಕೆ ಜೀವನ ಪರ್ಯಂತ ಶಿಕ್ಷೆಯಾಗಬೇಕು. ತಾಯಿ ಸಮಾನಳಾದವರ ಜೊತೆ ಲೈಂಗಿಕ ಕಿರುಕುಳ 5 ಲಕ್ಷ ದಂಡವನ್ನು ಕೂಡ ವಿಧಿಸಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ ಆದೇಶ. ರೇವಣ್ಣರ ಕಣ್ಣಿನ ರೆಪ್ಪೆಗಳು ಬಡಿಯುತ್ತವೋ ಇಲ್ವೋ ಗೊತ್ತಿಲ್ಲ. ಈ ದಿನ ಭವಾನಿ ರೇವಣ್ಣರ ಕಣ್ಣುಗಳಲ್ಲಿ ನೀರು ಬತ್ತು ಹೋಗುತ್ತೋ ಗೊತ್ತಿಲ್ಲ. ಪ್ರಜ್ವಲ್ಲ ರೇವಣ್ಣರ ತಾತ ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಅಳೋದಕ್ಕೂ ತ್ರಾಣ ಇದೆಯೋ ಇಲ್ವೋ ಗೊತ್ತಿಲ್ಲ. ಇಡೀ ಪ್ರಾದೇಶಿಕ ಪಕ್ಷದ ಜಂಘಾಬಲವೇ ನಡುಗುವಂತಹ
ಅತ್ಯಂತ ಐತಿಹಾಸಿಕ ತೀರ್ಪಿದು. ಯಾವ ಜೆಡಿಎಸ್ ಪಕ್ಷದಲ್ಲಿ 17 ಶಾಸಕರಿದ್ದಾರೋ, ಯಾವ ಜೆಡಿಎಸ್ ಪಕ್ಷದ ಮಂತ್ರಿಯಾಗಿ ಕುಮಾರಸ್ವಾಮಿ ಮೋದಿ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಾರೋ, ಆ ತರಹದ ದೋಸ್ತಿ ಪಾರ್ಟಿಯ ಜಂಘಾಬಲವೂ ಕೂಡ ಕುಸಿಯುತ್ತೆ. ಇದೇ ನರೇಂದ್ರ ಮೋದಿ ಅವರು ಪ್ರಜ್ವಲ್ ರೇವಣ್ಣರ ಬೆನ್ನು ತಟ್ಟಿ ಹೇಳಿದ್ದುಂಟು, ನಮ್ಮ ಹುಡುಗ ಭಾರಿ ಬೆಳೀತಾನೆ, ಮುಂದಕ್ಕೆ ಹೋಯ್ತಾನೆ ಅಂತ. ಎಷ್ಟು ಬೇಗ ಮುಂದಕ್ಕೆ ಹೋದ್ರು ನೋಡಿ, ಜೀವಾವಧಿ ಶಿಕ್ಷೆ ಎತ್ತ ಹೋದ್ರು. ರಾಜಕೀಯವಾಗಿ ಮುಂದಕ್ಕೆ ಹೋಗಲಿಲ್ಲ, ಕಳಂಕವನ್ನ ಮೆತ್ತಿಕೊಂಡು ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಈಗ ನ್ಯಾಯಾಧೀಶರ ತೀರ್ಪಾಗಿದೆ. ಆ ಜಡ್ಜ್ಮೆಂಟ್ ಕಾಪಿಯನ್ನ ಗೌಡರ ಮೊಮ್ಮಗನಿಗೆ ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ. ಅದು ಕ್ಯಾಶ್ ಅಲ್ಲಿ ಕೊಡ್ತಾರ, ಚೆಕ್ ಅಲ್ಲಿ ಕೊಡ್ತಾರ, ಅವ್ರಿಗೆ ಬಿಟ್ಟಿದ್ದು. ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ. ನೋಡಿ, ಮಹಿಳಾ ಮಣಿಗೆ ಸಿಕ್ಕ ಜಯ ಇದು. ಇಂದಿನಿಂದಲೇ ಜೀವಾವಧಿ ಶಿಕ್ಷೆ ಜಾರಿ. ಈ ಕ್ಷಣದಿಂದ ತೀರ್ಪು ಕೇಳಿ ಕಟಕಟೆಯಲ್ಲಿ ಕುಸಿದ ಪ್ರಜ್ವಲ್. ಮದುವೆನೂ ಆಗಿಲ್ಲ, ಮುಂಜಿನೂ ಆಗಿಲ್ಲ, ನಿಶ್ಚಿತಾರ್ಥನೂ ಆಗಿಲ್ಲ, ಎಂಗೇಜ್ಮೆಂಟಿನ ಸುಖವನ್ನು ನಾನು ಅನುಭವಿಸಲಿಲ್ಲ, ನನ್ನ ಕನ್ಯತ್ವ ಅಂತೂ ಊರ್ವಾಗಲಾಗಿದೆ, ಆದರೆ ಸಾಂಪ್ರದಾಯಿಕವಾಗಿ ಸಂಸಾರ ಮಾಡಲಿಲ್ಲ, ನನ್ನ ಕತೆ ಏನು ಅಂತ ಹೇಳಿ ಕಲ್ಪನೆಗೆ ತೆಗೆದುಕೊಂಡ ಕಲ್ಪನೆ ಇವತ್ತು ಬ್ಲಾಸ್ಟ್ ಆಗಿದೆ. ಕಟಕಟೆಯಲ್ಲಿ ನಿಂತ್ಕೊಂಡಿರ್ತಾರೆ ಅಪರಾಧಿ. ಈ ಗಳಿಗೆವರೆಗೂ ಕೂಡ ಅಪರಾಧಿಯ ಸಮರ್ಥನೆ ಏನು ಗೊತ್ತಾ? ನಾನು ಅತ್ಯಾಚಾರವೇ ಮಾಡಲಿಲ್ಲ ಅಂತ. ಆದರೆ ಘನ ನ್ಯಾಯಾಲಯ ಎಲ್ಲವನ್ನೂ ಕೂಡ ಪರಿಶೀಲನೆಗೆ ಒಳಪಡಿಸಿರುತ್ತೆ. ಈತನ ವಿರುದ್ಧ ದಾಖಲಾಗಿರ್ತಕ್ಕಂತಹ ಪ್ರಕರಣ, ಈತನ ವಿರುದ್ಧ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ನ ಪ್ರತಿಗಳು, ಈತನ ವಿರುದ್ಧ ಲಭ್ಯವಾಗಿರ್ತಕ್ಕಂತಹ ಸಾಕ್ಷಿಗಳು, ಈತನದ್ದೇ ಎಂದು ಹೇಳಲಾದ FSL ವರದಿಯ ಆಧಾರದಲ್ಲಿ ಸಾಬೀತಾಗಿರೋ ಅಷ್ಟೂ ವಿಡಿಯೋಗಳನ್ನ ನ್ಯಾಯಾಧೀಶರು ಎಲ್ಲವನ್ನು ಕೂಲಂಕುಷವಾಗಿ ಪರಿಗಣಿಸಿರ್ತಾರೆ. ನಮ್ಮ ದೇಶದ ಕಾನೂನು ಹೇಳುತ್ತೆ, ಹೆಣ್ಣು ಮಕ್ಕಳಿಗೆ ಇರಬಹುದಾದ ಮತ್ತು ಹೆಣ್ಣು ಮಕ್ಕಳಿಗೆ ಕೊಡಬಹುದಾದ ಅತ್ಯಂತ ಗರಿಷ್ಠ ಗೌರವವನ್ನ ಮನುಷ್ಯನಾಗದವನು ಕೊಡಲೇಬೇಕು. ಗಂಡನಾದವನು ಹೆಂಡತಿಗೆ ಗೌರವ ಕೊಡಬೇಕು, ತಂದೆಯಾದವನು ತನ್ನ ಸ್ವಂತ ಮಗಳಿಗೆ ಕೊಡಬಹುದಾದ ಗೌರವವನ್ನು ಕೊಡಲೇಬೇಕು. ಅಣ್ಣನಾಗಿ ತಂಗಿಗೆ, ತಮ್ಮನಾಗಿ ಅಕ್ಕನಿಗೆ, ಗಂಡನಾಗಿ ಹೆಂಡತಿಗೆ. ಒಂದು ಹೆಣ್ಣು ರಾಜರ ಕಾಲದಿಂದಲೂ ಕೂಡ ದೌರ್ಜನ್ಯಕ್ಕೊಳಗಾದಂತಹ ಹೆಣ್ಣು. ಹಾಗಾಗಿನೇ ನಮ್ಮ ಕಾನೂನು ಹೇಳುತ್ತೆ, ಪೋಕ್ಸೋ ಪ್ರಕರಣದಲ್ಲಿ ಹೆಣ್ಣು ಮಕ್ಕಳ ಫೋಟೋಗಳನ್ನು ತೋರಿಸಬೇಡಿ, ರೇಪು ಪ್ರಕರಣದಲ್ಲಿ, ವೇಶ್ಯಾವಾಟಿಕೆ ಪ್ರಕರಣದಲ್ಲಿ ಆಕೆ ಕೆಟ್ಟವಳಾಗಿದ್ರೂ ಕೂಡ ಆಕೆಯ ಫೋಟೋಗಳನ್ನು ಸ್ಕ್ರೀನ್ ಮೇಲೆ ತೋರಿಸಬೇಡಿ ಅಂತೇಳಿ ಮಾಧ್ಯಮಕ್ಕೆ ಷರತ್ತುಗಳಿದಾವೆ. ಕಾರಣ, ಹೆಣ್ಣು ಮಗಳು ಐತಿಹಾಸಿಕವಾಗಿ ದೌರ್ಜನ್ಯಕ್ಕೊಳಗಾದವಳು. ಆಕೆಗೆ ಒಂದು ಮಾನ ಇದೆ. ಆಕೆಯ ಮಾನ ಮರ್ಯಾದೆಗೆ ಸಮಾಜದಲ್ಲಿ ಬೆಲೆ ಇದೆ. ಅಂತಹ ಹೆಣ್ಣು ಮಗಳನ್ನ ಈತ ತನ್ನ ಕಾಮತೃಷೆಗೆ ಒಳಪಡಿಸಿಕೊಂಡಿದ್ದ. ತನ್ನ ಮನೆ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಕಳುಹಿಸಿಕೊಡಲಾಗುತ್ತೆ. ಜೀವಾವಧಿ ಶಿಕ್ಷೆಯ ವಿಧಿಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ಮೆಂಟ್ ಕಾಪಿಯನ್ನು ಕೂಡ ಕಾರಾಗೃಹಕ್ಕೆ ರವಾನಿಸಲಾಗುತ್ತೆ. ಜೀವನವಿಡೀ ಜೈಲಲ್ಲೇ ಕಳೆಯಬೇಕು ಪ್ರಜ್ವಲ್ ರೇವಣ್ಣ. ಇನ್ನು ಮುಂದೆ ಆತ ರೆಗ್ಯುಲರ್ ಗಿರಾಕಿ. ಪ್ರಜ್ವಲ್ ರೇವಣ್ಣ ಈಗ ವಿಚಾರಣಾಧೀನ ಕೈದಿಯಲ್ಲ. ಈ ಹಿಂದೆ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದ. ಆದರೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ಕೈದಿ ಪ್ರಜ್ವಲ್ ರೇವಣ್ಣ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಪ್ರಜ್ವಲ್ ದಾಖಲಾಗ್ತಾರೆ. ಅದಾದ ನಂತರ ಆತನಿಗೆ ಎಕ್ಸೆಲ್ ಕೊಡಬೇಕು, ಲಾರ್ಜ್ ಸೈಜ್ ಕೊಡಬೇಕು, ಮೀಡಿಯಂ ಕೊಡಬೇಕು ಅಂತ ಹೇಳಿ ಅಲ್ಲಿದ್ದ ಹಳೆ ಕೈದಿಯ ವೈಟ್ ಡ್ರೆಸ್ ಅನ್ನ ಈತನಿಗೆ ಕೊಡಲಾಗುತ್ತೆ. ಜೀವನವಿಡೀ ಜೈಲಲ್ಲೇ ಕಳೆಯಬೇಕು ಪ್ರಜ್ವಲ್ ರೇವಣ್ಣ. ರೇವಣ್ಣರ ಇಡೀ ಚಿತ್ರಣ ಬದಲಾಗುತ್ತೆ. ಮಾಜಿ ಸಂಸದ ಅನ್ನೋ ಕಾರಣಕ್ಕೋಸ್ಕರ ವಿಚಾರಣಾಧೀನ ಕೈದಿಯಾದಿದ್ದಂತಹ ಸಂದರ್ಭದಲ್ಲಿ ಬ್ಯಾರಕ್ಗಳು ವಿಶೇಷವಾಗಿರುತ್ತೆ. VVIP ಬ್ಯಾರಕ್ಗಳನ್ನು ಕೊಡಲಾಗ್ತಾ ಇತ್ತು. ಆತನಿಗೆ ಮನೆಯಿಂದ ಊಟ ತರಿಸಿಕೊಡುವಂತಹ ವ್ಯವಸ್ಥೆಗಳು ಕೂಡ ವಿಚಾರಣಾಧೀನ ಕೈದಿಗಳಿಗೆ ಇರ್ತಾವೆ. ಕಾರಣ, ಆತ ವಿಚಾರಣಾಧೀನ ಕೈದಿ ಎನ್ನುವಂತಹ ಕಾರಣ, ಆತನ ಮೇಲಿರ್ತಕ್ಕಂಥ ಆರೋಪ ಸಾಬೀತು ಆಗಿರೋದಿಲ್ಲ ಅನ್ನುವಂತಹ ಕಾರಣಕ್ಕೆ ಒಂದಷ್ಟು ಪ್ರತ್ಯೇಕವಾದಂತಹ ಮಾರ್ಗಸೂಚಿಗಳು ವಿಚಾರಣಾಧೀನ ಕೈದಿಗಳು ಇರುತ್ತೆ. ಎಸ್, ಪ್ರಜ್ವಲ್ ರೇವಣ್ಣನ ಜೈಲು ಶಿಕ್ಷೆ ಬರಸಿಡಿಲು ಬಡಿದಂತಾಗಿದೆ. ಇಷ್ಟು ದಿನದ್ದು ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ, ಮುಂದಿನ ದಿನಗಳದ್ದು ಇನ್ನೊಂದು ಲೆಕ್ಕ. ಪ್ರಜ್ವಲ್ ರೇವಣ್ಣರ ಲೆಕ್ಕಾಚಾರ ಉಲ್ಟಾ ಪಲ್ಟಾ. 14 ತಿಂಗಳ ಸೆರೆವಾಸ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಇಂದಿನಿಂದ ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ಕೈದಿ ಪ್ರಜ್ವಲ್ ರೇವಣ್ಣ.
HD ರೇವಣ್ಣರ ಬಲಗೈಯಲ್ಲಿ ಇಟ್ಕೊಂಡು ತಿರುಗಾಡುವ ನಿಂಬೆ ಹಣ್ಣನ್ನ ಅದು ಎಲ್ಲೂ ಹೋಗಿ ಹಿಂಡುತ್ತಾರೋ ಗೊತ್ತಿಲ್ಲ. ಇಷ್ಟು ದಿನದ್ದು ಒಂದು ಲೆಕ್ಕ ಅಂದ್ರೆ ಇನ್ನು ಮುಂದಿನದ್ದು ಬೇರೆಯೇ ಲೆಕ್ಕ. ವಿಶೇಷ ಪೂಜೆ ಸಲ್ಲಿಸಿದರೇನಂತೆ, ತಾಯಿ ಭವಾನಿ ಅಮ್ಮ ಭವಾನಿಯ ಮುಂದೆ ಕೈ ಮುಗಿದರೇನಂತೆ. ತಾತ ಮಾಜಿ ಪ್ರಧಾನಿ HD ದೇವೇಗೌಡರು ಯಾವ ದೇವರ ಮೂರ್ತಿಯ ಮುಂದೆ ಕೈ ಮುಗಿದರೇನಂತೆ. ದೇವರಿಗೂ ಗೊತ್ತಿದೆ ಸತ್ಯ ಯಾವುದು ಅಸತ್ಯ ಯಾವುದು, ದೌರ್ಜನ್ಯ ಯಾವುದು ಸಂಸ್ಕಾರ ಯಾವುದು, ಸಂಸ್ಕೃತಿ ಯಾವುದು ಅಸಂಸ್ಕೃತಿ ಯಾವುದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ಹೆಣ್ಣಿನ ಸೆರಗು ಬಿಚ್ಚೋದು ಒಳ್ಳೆಯದ್ದೇ, ಹೆಣ್ಣಿನ ರವಕೆ ಬಿಚ್ಚೋದು ಸಂಸ್ಕಾರನ. ತಾಯಿ ಸಮಾನಳಾದವಳನ್ನ ನೀರು ತಗೊಂಡು ಬಾ ಅಂತ ಹೇಳಿ ಆಕೆಯ ಜೊತೆ ಒಂದು ತರಹದ ಗಂಡನಂತೆ ವರ್ತಿಸಿದ್ದ ಈ ಭಂಡ, ಕೆಲಸದಾಕೆಯ ಗಂಡನಂತೆ ವರ್ತಿಸಿದ್ದ ಈ ಭಂಡ, ಎಂತಹ ಸಂಸ್ಕಾರ. ಈ ಸಂಸ್ಕಾರದ ರಕ್ಷಣೆಗಾಗಿ ಸ್ವಂತ ತಂದೆ ದೇವರ ಮುಂದೆ ಕೈ ಮುಗಿದರೇನು, ಸ್ವಂತ ತಾಯಿ ದೇವರ ಸಾನ್ನಿಧ್ಯಕ್ಕೋಗಿ ಉರುಳು ಸೇವೆ ಮಾಡಿದರೇನು. ದೇವರಿಗೂ ಗೊತ್ತಿದೆ ನ್ಯಾಯ ಯಾವುದು. ಸೊ ಪ್ರಜ್ವಲ್ ರೇವಣ್ಣರಿಗೆ ಶಿಕ್ಷೆ ಪ್ರಕಟ ಆಯಿತು. ನೋಡಿ, ಘನ ನ್ಯಾಯಾಲಯ ಹೇಳುತ್ತೆ ಸಂತ್ರಸ್ತೆ ಮಹಿಳೆಗೆ 7 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ. ಇದು ನಮ್ಮ ಡೆಮೋಕ್ರಸಿಯ ಸೌಂದರ್ಯ ಅಲ್ಲದ ಮತ್ತಿನ್ನೇನು. ಒಂದು ಹೆಣ್ಣು ಮಗಳಿಗೆ ಆದ ಅನ್ಯಾಯಕ್ಕೆ ಕೋರ್ಟಲ್ಲಿ ಗರ ಬಡಿದಂತೆ ನಿಂತಿರುವ ಪ್ರಜ್ವಲ್ ರೇವಣ್ಣ ಮೈ ಮೇಲೆ ಪ್ರಜ್ಞೆ ಇಲ್ಲ. ಈಗ ಬಸವನಗುಡಿ ನಿವಾಸದಲ್ಲಿ ರೇವಣ್ಣ ದಂಪತಿ ಕಣ್ಣೀರು, ಅವರ ಆಕ್ರಂದನಕ್ಕೆ ಎಲ್ಲೇ ಇಲ್ಲ. ತೀರ್ಪು ನೋಡಿ ಕಣ್ಣೀರು ಇಡುತ್ತಿರುವಂತಹ ರೇವಣ್ಣ ಭವಾನಿ ಹೆತ್ತ ಕರಳು. ತೀರ್ಪು ಪ್ರಶ್ನಿಸಿ ಮೇಲ್ಮನವಿ ಹೋಗುವ ಬಗ್ಗೆಯೂ ಕೂಡ ಚಿಂತನೆ ಮಾಡಲಾಗ್ತಾ ಇದೆ. ಈಗಾಗಲೇ ವಕೀಲರನ್ನ ಸಂಪರ್ಕಿಸಿರುವಂತಹ ರೇವಣ್ಣ ದಂಪತಿ ಉಳಿದಿರೋ 3 ಪ್ರಕರಣಗಳ ತೀರ್ಪೇ ಬಂದಿಲ್ಲ. ಕೋರ್ಟ್ನಲ್ಲಿ ಗರ ಬಡಿದಂತೆ ನಿಂತಿರುವ ಪ್ರಜ್ವಲ್ ರೇವಣ್ಣ ಈಗಾಗಲೇ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದೆ. ಬಸವನಗುಡಿ ನಿವಾಸದಲ್ಲಿ ರೇವಣ್ಣ ದಂಪತಿ ಕಣ್ಣೀರಿನ ಕೋಡಿ ಹರಿಸುತ್ತಿದ್ದಾರೆ. ಪಾಪ ಹೆತ್ತು ಕರಳು ಏನು ಮಾಡುತ್ತೆ ಹೇಳಿ. ತನ್ನ ಗರ್ಭ ಚೀಲದಲ್ಲಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದಂತಹ ಮಕ್ಕಳನ್ನ ಬೆಳೆಸಿದ್ರು, MP ಮಾಡಿದ್ರು, ರಾಜಕೀಯವಾಗಿ ಶಕ್ತರನ್ನಾಗಿಸಿದ್ರು. ಆದರೆ ಸಂಸ್ಕಾರ ಕಲಿಸಲಿಲ್ಲ. ಹೆಂಡತಿಯ ಜೊತೆ ಹೆಂಗು ವರ್ತಿಸಬೇಕು, ಬಾಕಿ ಮಹಿಳೆಯರ ಜೊತೆ ಹೆಂಗು ವರ್ತಿಸಬೇಕು ಅಂತ ಹೇಳಿ ಮನೆಯಲ್ಲೊಂದು ಸ್ಪೆಷಲ್ ಕ್ಲಾಸ್ ಕೊಡ್ಲಿಲ್ಲ. ಒಳ್ಳೆಯ ತಂದೆ ಆದ್ರೆ ಸಾಕ, ಒಳ್ಳೆಯ ತಾಯಿ ಆದ್ರೆ ಸಾಕ, ಒಳ್ಳೆಯ ಕಲರ್ ಕಾರ್ ಕೊಡ್ಸಿದ್ರೆ ಸಾಕೇನ್ರಿ. ಮನಸ್ಸಿಗೊಂದು ಸಂಸ್ಕಾರ ಕಲಿಸೋದು ಬೇಡ. ಆಗಾಗ ತೋಟದ ಮನೆಗೆ ಹೋಗೋದಕ್ಕೆ ಬಿಡ್ತಾ ಇದ್ರಲ್ಲ, ಅಲ್ಲಿ ಹೋಗಿ ಮಾಡ್ತಾ ಇದ್ದಿದೆ, ಕಾಯಿ ಕೀಳಿಸಿದ್ದಲ್ಲ. ತೋಟದ ಮನೆಗೆ ಹೋಗಿ ಬರ್ತೀನಿ, MLC ಸೂರಜ್ ರೇವಣ್ಣರ ತೋಟದ ಮನೆಯಲ್ಲಿ ಕಾಯಿಗಳನ್ನ ಕೆಡವು ಬರ್ತೀನಿ ಅಂತ ಹೇಳಿ ಹೋಗಿ ಬರ್ತಿದ್ರಲ್ಲ, ಅದರ ಫಲ ಇದು. ತಾಯಿ ಸಮಾನಳಾದವಳನ್ನ ಅತ್ಯಂತ ಮೃಗೀಯ ರೀತಿಯಲ್ಲಿ ನ್ಯಾಯಾಲಯ ಅದನ್ನ ಕಟು ಶಬ್ದದಲ್ಲಿ ಟೀಕೆ ಮಾಡಿತ್ತು. ಈ ಹಿಂದೆ ಈತ ಕೇಳ್ಕೊಂಡಿದ್ದಂತೆ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತ್ಕೊಂಡು, ನನ್ನ ವಿರುದ್ಧ ರಾಜಕೀಯ ಪೊಲಿಟಿಕಲ್ ಷಡ್ಯಂತ್ರ ಆಗಿರೋದಿದು, ನನ್ನ ವಿರುದ್ಧ ಯಾವ ಸಾಕ್ಷಿಗಳನ್ನ ಇಟ್ಕೊಂಡು ನೀವು ನನ್ನ ವಿರುದ್ಧ ಕ್ರಮ ತೆಗೆದುಕೊಳ್ತೀರಿ ಅಂತ ಕೇಳಿದಾಗ ಸಂಬಂಧಪಟ್ಟ ವಿಡಿಯೋ ಇದೆ ಅಂತ ನ್ಯಾಯಾಲಯ ಹೇಳ್ತಂತೆ. ಕೊಡಿ, ಅದನ್ನು ಸ್ವಲ್ಪ ನೋಡಬೇಕು ಅಂದಂತೆ ಮುಟ್ಟಾಳ. ಆ ನೀಚ ಕೃತ್ಯಗಳನ್ನ ನಿನ್ನ ಕಣ್ಣಲ್ಲೇ ನೀನು ನೋಡ್ತೀಯೇನು ಅಂತೇಳಿ ಪ್ರಶ್ನೆ ಮಾಡಿತ್ತು ನ್ಯಾಯಾಲಯ. ಪ್ರಕರಣ ಇದೆಯಲ್ಲ, ಈತ ಅನ್ಕೊಂಡಿರ್ಬೋದು ನನ್ನಲ್ಲೊಂದಷ್ಟು ಪ್ರಭಾವಿ ಅಡ್ವೊಕೇಟ್ಗಳಿದ್ದಾರೆ, ನನಗೆ ಒಂದಷ್ಟು ರಾಜಕೀಯ ಬಲ ಇದೆ. ಅಯ್ಯೋ ಮೂದೇವಿ, ಲಾಲು ಪ್ರಸಾದ್ ಯಾದವ್ನಂತಹ ಯಾದವ್ಗಳು ಜೈಲು ನೋಡಿದ ಜೈಲುಗಳು, DK ಶಿವಕುಮಾರ್ನಂತಹ ರಾಜಕಾರಣಿ ತಿಹಾರ್ ಜೈಲಿಗೆ ಹೋಗಿ ಬಂದ್ರು, BS ಯಡಿಯೂರಪ್ಪನಂತಹ ಯಡಿಯೂರಪ್ಪನನ್ನು ಕೂಡ ನೋಡ್ಕೊಂಡು ಬಂದಿದೆ ಪರಪ್ಪನ ಅಗ್ರಹಾರ. ಜನಾರ್ದನ ರೆಡ್ಡಿ 7ಕ್ಕೂ ಹೆಚ್ಚು ವರ್ಷಗಳ ಕಾಲ ಜೈಲಲ್ಲಿದ್ರು. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟ. 2 ಸೆಕ್ಷನ್ಗಳ ಅಡಿ ತಲಾ 5 ಲಕ್ಷ ರು ದಂಡ. IPC ಸೆಕ್ಷನ್ 376/2K ಅಡಿ 5 ಲಕ್ಷ ದಂಡ. ಜೊತೆಗೆ IPC ಸೆಕ್ಷನ್ 376/2N ಅಡಿ 5 ಲಕ್ಷ ದಂಡ. ಒಂದು ವೇಳೆ ಕಟ್ಟೋದಕ್ಕೆ ನಿರಾಕರಣೆ ಆದ್ರೆ ಮತ್ತೊಂದಷ್ಟು ಶಿಕ್ಷೆ ಆಗುತ್ತೆ.
ಪ್ರಜ್ವಲ್ ರೇವಣ್ಣರಿಗೆ ಒಟ್ಟು 10 ಲಕ್ಷ ರೂಪಾಯಿ ದಂಡ. 10 ಲಕ್ಷದಲ್ಲಿ ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. 10 ಲಕ್ಷದಲ್ಲಿ ಸಂತ್ರಸ್ತೆಗೆ 7 ಲಕ್ಷ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. 2 ಸೆಕ್ಷನ್ನ ಅಡಿಯಲ್ಲಿ ಕೇಸು ದಾಖಲಾಗಿದೆ. 2 ಸೆಕ್ಷನ್ಗಳ ಅಡಿಯಲ್ಲಿ ಅವರಿಗೆ ದಂಡವನ್ನು ವಿಧಿಸಲಾಗಿದೆ. ಕೇಸಲ್ಲ, ದಂಡವನ್ನು ವಿಧಿಸಲಾಗಿದೆ. 5 ಲಕ್ಷ ತಲಾ ಒಂದೊಂದು ಸೆಕ್ಷನ್ನ ಅಡಿಯಲ್ಲಿ 5 ಲಕ್ಷ, ಒಟ್ಟು 10 ಲಕ್ಷದ ದಂಡವನ್ನ ಕ್ಯಾಶ್ ಮುಖಾಂತರವಾಗಿ ಪೇ ಮಾಡ್ತಿರೋ ಮತ್ತೊಂದೋ ಮಗದೊಂದೋ, ಬಟ್ ಕೋರ್ಟಿಗೆ ನೀವು ಪೇ ಮಾಡಬೇಕು. ಆ 10 ಲಕ್ಷಗಳ ಪೈಕಿ 7 ಲಕ್ಷವನ್ನ ನಿಮ್ಮ ಮನೆ ಕೆಲಸ ಮಾಡಿದವರು, ಪಾಪ ನೀವು ತಿಂದುಂಡು ಎದ್ದ ನಂತರ ನಿಮ್ಮ ಎಂಜಲು ತಟ್ಟೆಯನ್ನ ತೊಳೆದವರು, ಪಾಪ ನೀವು ಮಲಗೆದ್ದ ಬೆಡ್ ಅನ್ನ ಸರಿಪಡಿಸಿದವರು, ನೀವು ಮಾಡಿದ ಗಲೀಜನ್ನ ಕ್ಲೀನ್ ಮಾಡಿದವರು, ಪಾಪ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ. ಕೋರ್ಟ್ ತೀರ್ಪು ಬೆನ್ನಲ್ಲೇ ಗೌಡರ ಕುಟುಂಬಕ್ಕೆ ಬರ ಸಿಡಿಲು. ಪದ್ಮನಾಭನಗರದ ನಿವಾಸದಲ್ಲಿ ನೀರವ ಮೌನ. ಇಳಿ ವಯಸ್ಸಿನಲ್ಲಿ ಗೌಡರಿಗೆ ನೋವಿನ ಮೇಲೆ ನೋವು. ಮೊಮ್ಮಗನಿಗೆ ಎದುರಾದ ಸ್ಥಿತಿ ಕಂಡು ಗೌಡರ ಮೌನ, ಗೌಡರ ನೋವು. ಪ್ರಜ್ವಲ್ ರೇವಣ್ಣರಿಗೆ ಇನ್ನು ಜೀವನ ಪರ್ಯಂತ ಜೈಲು ಶಿಕ್ಷೆ. ವಿಚಾರಣಾಧೀನ ಕೈದಿಯಾಗಿದ್ದಾಗ ಇವತ್ತಲ್ಲ ನಾಳೆ ಬರಬಹುದು ಅಂತ ಅನ್ಕೊಂಡಿದ್ರು. ಪದ್ಮನಾಭನಗರದಲ್ಲಿ ತಾತ ದೇವೇಗೌಡರಿಗೆ ನೋವಿನ ಮೇಲೆ ನೋವು. ಪ್ರಜ್ವಲ್ ರೇವಣ್ಣರಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆ. ಸೊ ಗೌಡರ ಕುಟುಂಬಕ್ಕೆ ಬರ ಸಿಡಿಲು ಬಡಿದಂತಾಗಿದೆ. ಬರ ಸಿಡಿಲು. ವಿಚಾರಣಾಧೀನ ಕೈದಿಯಾಗಿದ್ದಾಗ ಇವತ್ತಲ್ಲ ನಾಳೆ ಹೊರಗೆ ಹೋಗ್ತೀನಿ ಅನ್ನೋ ನಂಬಿಕೆ ಆದ್ರೂ ಕೂಡ ಇತ್ತು ಪ್ರಜ್ವಲ್ ರೇವಣ್ಣರಿಗೆ. ಆದರೆ ಈ ಪ್ರಕರಣದಲ್ಲಿ ನಂಬಿಕೆ ಇಲ್ಲ, ಈ ತೀರ್ಪಿನಲ್ಲಿ ನಂಬಿಕೆ ಇಲ್ಲ. ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದ್ರೂ ಕೂಡ ಇನ್ನೂ 3 ಪ್ರಕರಣಗಳು ಬಾಕಿ ಆಗಿರೋದ್ರಿಂದ ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ ನಿರಾಕರಿಸಲೂಬಹುದು. ಅದರರ್ಥ ಇನ್ನೂ 3 ಪ್ರಕರಣಗಳು ಬಾಕಿ ಇದಾವೆ ಈ ಮನುಷ್ಯನ ಮೇಲೆ. 1 ಪ್ರಕರಣದಲ್ಲೇ ಜೀವಾವಧಿ, ಇನ್ನೂ 3 ಪ್ರಕರಣದಲ್ಲಿ ದಂಡಗಳು ಬರಬಹುದು ಮತ್ತು ಶಿಕ್ಷೆಯ ಪ್ರಮಾಣ ಹೆಚ್ಚಾಗಿರಬಹುದು. ಮೊಮ್ಮಗನಿಗೆ ಎದುರಾದಂತಹ ಸ್ಥಿತಿ ಕಂಡು ತಾತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ಬರ ಸಿಡಿಲು ಬಡಿದಂತಾಗಿದೆ. ಜೀವಾವಧಿ ಶಿಕ್ಷೆಯನ್ನ ವಿತರಿಸಲಾಗಿದೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಕನಿಷ್ಠ 10 ವರ್ಷ ಶಿಕ್ಷೆ ಸಾಧ್ಯ ಇಲ್ಲ. ಆದರೆ ಸಾಕಷ್ಟು JDSನ ಕಾರ್ಯಕರ್ತರು ಇಲ್ಲ 3 ವರ್ಷ, 7 ವರ್ಷ ಆದರೂ ಪರವಾಗಿಲ್ಲ, ಜೀವಾವಧಿ ಆಗಬಾರ್ದು ಅನ್ನುವಂತಹದ್ದು. ಪಾಪ ಈತನ ಅಭಿವೃದ್ಧಿ ಕಂಡವರು, ಈತನನ್ನ ತನ್ನ ಪಕ್ಷದ ನಾಯಕ ಎಂದು ಕನ್ಸಿಡರ್ ಮಾಡಿದವರು ಆ ಥರ ಆಶಿಸ್ತಾ ಇದ್ರು. ಆದರೆ ಆ ತರಹದ ಆಶಯದ ಮನೋಮಂದಿರಕ್ಕೂ ಬೆಂಕಿ ಬಿದ್ದಿದೆ. ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದ್ದು 2 ಸೆಕ್ಷನ್ಗಳ ಅಡಿಯಲ್ಲಿ ತೀರ್ಪು ಪ್ರಕಟ ಆಗಿರೋದು. ಇನ್ನು ಜಡ್ಜ್ಮೆಂಟ್ ಕಾಪಿ, ಆ ಕಾಪಿಯಲ್ಲೇ ಇರುತ್ತೆ ಯಾವ ಜೈಲಿಗೆ ಹಾಕಬೇಕು ಅಂತ ಹೇಳಿ, ಅದನ್ನ ನಿರ್ಧಾರ ಅಲ್ಲೇ ಮಾಡಿರೋರಾಗಿರುತ್ತೆ. ಕಾಪಿಯಲ್ಲಿ ಕಾರಾಗೃಹದ ಹೆಸರಿರುತ್ತೆ. ಜೈಲಾಧಿಕಾರಿಗೂ ಕೂಡ ಒಂದು ಫ್ಯಾಕ್ಸ್ ಅನ್ನು ಕಳಿಸಲಾಗುತ್ತೆ. ಜೈಲಾಧಿಕಾರಿಗಳು ಪ್ರತಿಯನ್ನ ಪ್ರಿಂಟ್ ತಗೊಂಡು ಬರೋ ಮೂದೇವಿಯನ್ನ ಸ್ವಾಗತ ಮಾಡ್ತಾರೆ. ಅಲ್ಲಿ ಲೂಯಿಸ್ ಫಿಲಿಪ್ಪೆದೇ ಶರ್ಟ್ ಹಾಕತ್ತೀನಿ, ಲಿವೇಸಿಂದೇ ಜೀನ್ಸ್ ಹಾಕತ್ತೀನಿ, ಯಾವುದಕ್ಕೂ ಅವಕಾಶವನ್ನ ಕೊಡಲಾಗುವುದಿಲ್ಲ. ಕಾರಣ ನೀವೀಗ ವಿಚಾರಣಾಧೀನ ಕೈದಿಯಲ್ಲ, ಈಗ ಜೈಲು ಹಕ್ಕಿ, ಸಾಮಾನ್ಯ ಜೈಲಿನಂತೆ, ಸಾಮಾನ್ಯ ಕೈದಿಗಳಂತೆ ನೀವು ಕೂಡ ಸಾಮಾನ್ಯ ಕೈದಿಗಳಾಗಿರ್ತೀರಿ. ಎಸ್ ಅತ್ಯಾಚಾರಿ ರೇಪಿಸ್ಟ್ ಕಾಮಿಗೆ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಇನ್ನು ನ್ಯಾಯಾಲಯದ ಪ್ರತಿ ಕಾರಾಗೃಹಕ್ಕೂ ಕೂಡ ರವಾನಿಸಲಾಗುತ್ತೆ. ನಾಳೆಯಿಂದ ಅಲ್ಲ, ಇವತ್ತಿನಿಂದಲೂ ಅಲ್ಲ, ಈ ಕ್ಷಣದಿಂದ ಆತನಿಗೆ ಜೀವಾವಧಿ ಶಿಕ್ಷೆ ಅನ್ವಯಗೊಳ್ಳುತ್ತೆ. ಮಾಡಿರೋ ಪಾಪಕೃತ್ಯಕ್ಕೆ, ಎಳೆದಿರೋ ಸೀರೆ ಸೆರಗಿಗೆ, ಕೊಟ್ಟಿರೋ ನೋವಿಗೆ, ಈತನ ದೌರ್ಜನ್ಯಕ್ಕೊಳಗಾಗಿ ವಿಲವಿಲ ಒದ್ದಾಡಿದ ಮಹಿಳೆಯರಿಗೆ
ಸಿಕ್ಕಂತಹ ನ್ಯಾಯ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಸೌಂದರ್ಯಯುತವಾದಂತಹ ಘಟ್ಟ ಇದು. ನ್ಯಾಯಾಲಯದ ತೀರ್ಪು. ಈತನಿಂದ ಲೈಂಗಿಕ ಕಿರುಕುಳಕ್ಕೊಳಗಾದಂತಹ ಮಹಿಳೆಯರ ಪ್ರಾರ್ಥನೆಗೆ ಸಿಕ್ಕ ಫಲ. ಸೊ ಇವತ್ತಿನಿಂದಲೇ ಜೀವಾವಧಿ ಶಿಕ್ಷೆ ಆತನಿಗೆ ಅನ್ವಯ ಆಗುತ್ತೆ. ಇನ್ನು ಅದರ ಕಾಗದದ ಪ್ರತಿಗಳು ಕಾರಾಗೃಹಕ್ಕೆ ರವಾನಿಸಲಾಗುತ್ತೆ. ಅದಾದ ನಂತರ ಈತನನ್ನ ವಿಚಾರಣಾಧೀನ ಬ್ಯಾರಕ್ನಿಂದ ಶಿಫ್ಟ್ ಮಾಡಲಾಗುತ್ತೆ. ಯಾವ ಕಾರಾಗೃಹ, ಮುಂದಿನ ಕತೆ ಏನು, ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ನಾವು ತಿಳಿಸ್ತಾ ಹೋಗ್ತೀವಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ದಂಡವನ್ನು ಕೂಡ, ಆ ದಂಡ ಪೇ ಮಾಡೋದಕ್ಕೂ ಕೂಡ ಒಂದು ನಿಶ್ಚಿತ ಅವಧಿ ಇರ್ತವೆ. ಆ ಅವಧಿಯ ಒಳಗಾಗಿ ಆತ ದಂಡವನ್ನು ಕೂಡ ಕೊಡಬೇಕಾಗಿ ಬರುತ್ತೆ. ಪ್ರಜ್ವಲ್ ರೇವಣ್ಣರಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆ ಪ್ರಕಟಗೊಂಡಿದೆ. ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ. ಅದು 5 ಲಕ್ಷ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ IPC ಸೆಕ್ಷನ್ 376(2) ಅಡಿ ಜೀವಾವಧಿ ಶಿಕ್ಷೆ. ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಶಿಕ್ಷೆಯನ್ನು ವಿಧಿಸಿದ ಘನ ನ್ಯಾಯಾಲಯ 376(2) ಅಡಿ ಪದೇ ಪದೇ ಲೈಂಗಿಕ ದೌರ್ಜನ್ಯ. ಪ್ರಜ್ವಲ್ಗೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನು ಕೂಡ ಕೊಡಲಾಗಿದ್ದು, ಇಂದಿನಿಂದ ಜೀವಾವಧಿ ಶಿಕ್ಷೆ ಆತನಿಗೆ ಅನ್ವಯಿಸುತ್ತೆ. ಈ ಕ್ಷಣದಿಂದಲೇ ಉಟ್ಟ ಬಟ್ಟೆಯಲ್ಲಿ ಎಳ್ಕೊಂಡು ಹೋಗ್ತಾರೆ. ಯಾವ ಕಾರಾಗೃಹ ಅನ್ನೋದು ಜಡ್ಜ್ಮೆಂಟ್ ಹೇಳಿರುತ್ತೆ. ಆ ಕಾರಾಗೃಹಕ್ಕೆ ಎಳ್ಕೊಂಡೋಗಿ, ಸಾಕು ಇಷ್ಟು ದಿನ ಬ್ರ್ಯಾಂಡೆಡ್ ಬಟ್ಟೆ ಹಾಕಿರೋದು, ನಮ್ಮಲ್ಲಿ ಕೊಳೆತಾ ಬಿದ್ದಿದೆ, ವೈಟ್ ಶರ್ಟ್ ಹಾಕ ಅಂತ ಹೇಳ್ತಾರೆ. ಅದನ್ನು ಹಾಕ್ಕೊಂಡು ಸ್ಪೈಕು ಬಾಚಂಗಿಲ್ಲ, ತನಗೆ ಬೇಕಾದಂಗೂ ಕೂಡ ಇರಂಗಿಲ್ಲ. ತನ್ನ ಎಲ್ಲ ವ್ಯಕ್ತಿ ಸ್ವಾತಂತ್ರ್ಯಕ್ಕೂ ಕೂಡ ಬೆಂಕಿ ಇಡಲಾಗುತ್ತೆ. ಇನ್ನು ಪ್ರಜ್ವಲ್ ರೇವಣ್ಣರ ಮುಂದಿನ ಜೈಲು ಜೀವನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮುಂದಿನ ಅಪ್ಡೇಟ್ಸ್ಗಳ ಪ್ರಕಾರ ನಾವು ಹೇಳ್ತಾ ಹೋಗ್ತೀವಿ. ಈಗಾಗಲೇ ಆತನಿಗೆ ಜೀವಾವಧಿ ಶಿಕ್ಷೆ ಅನ್ವಯಗೊಂಡಿದೆ. ಈ ಕ್ಷಣದಿಂದಲೇ ಆತನಿಗೆ ಜೀವಾವಧಿ ಶಿಕ್ಷೆ ಅನ್ವಯಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಈಗಾಗಲೇ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಆತನಿಗೆ ಜೀವಾವಧಿ ಶಿಕ್ಷೆ ಜೊತೆಗೆ 10 ಲಕ್ಷ ರೂಪಾಯಿ ದಂಡ. ಕಾರಣ 2 ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ತೀರ್ಪು ಜೊತೆಗೆ ದಂಡ ವಿಧಿಸಿರುವಂತಹದ್ದು ಕೂಡ ಒಂದೊಂದು ರೀತಿಯಲ್ಲಿ. ಹಾಗಾಗಿ ಆ ದಂಡವನ್ನು ಕೂಡ ಪೇ ಮಾಡಬೇಕಾಗಿ ಬರುತ್ತೆ ಅಪರಾಧಿಗಳ ಕಡೆಯವರು. ಇನ್ನು ಆ ದಂಡಗಳ ಪೈಕಿ 7 ಲಕ್ಷ ರೂಪಾಯಿಯನ್ನ ಸಂತ್ರಸ್ತೆ ಮಹಿಳೆಗೂ ಕೂಡ ಕೊಡಲಾಗುತ್ತೆ. ಇದೇ ಅಲ್ವಾ ಪ್ರಜಾಪ್ರಭುತ್ವದ ಸೌಂದರ್ಯ. ನಮ್ಮ ಭಾರತದ ಕಾನೂನಿನ ಕೈ ಎಷ್ಟೊಂದು ಉದ್ದವಾಗಿದೆ ನೋಡಿ. ಈ ಕಾನೂನಿನ ದೃಷ್ಟಿಯಲ್ಲಿ ಮಾಜಿ ಸಂಸದನೂ ಒಬ್ಬನೇ, ಸಾಮಾನ್ಯ ಆರೋಪಿ ಅಥವಾ ಅಪರಾಧಿಯೂ ಒಬ್ಬನೇ. ನಿನಗೆ ಪ್ರಭಾವತನ ಇದೆ, ನಿನಗೆ ಅಧಿಕಾರದ ಬಲ ಇದೆ ಅನ್ನೋ ಕಾರಣಕ್ಕೋಸ್ಕರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಿಮ್ಮ ತಾತ ಮಾಜಿ ಪ್ರಧಾನಿ ಅನ್ನೋ ಕಾರಣಕ್ಕೋಸ್ಕರ ನಿನ್ನನ್ನು ಜೈಲಲ್ಲಿ ಇಡೋದಕ್ಕಾಗಲ್ಲ ಅಂತ ಹೇಳಿ ನಮ್ಮ ಸಂವಿಧಾನ ಹೇಳುತ್ತಾ? ಖಂಡಿತ ಇಲ್ಲ. ನಿಮ್ಮ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಅನ್ನೋ ಕಾರಣಕ್ಕೋಸ್ಕರ, ನಿಮ್ಮ ಚಿಕ್ಕಪ್ಪನಿಗೆ ನರೇಂದ್ರ ಮೋದಿಯವರ ಬೆಂಬಲ ಇದೆ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಪರಪ್ಪನ ಅಗ್ರಹಾರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕಾನೂನು ಹೇಳುತ್ತಾ? ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.